ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಇವತ್ತು ನಿಮ್ಮ ಒಂದು ಹಣಕಾಸಿನಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅದಕ್ಕೊಂದು ಪರಿಹಾರ ಅಂತಲೇ ಹೇಳ್ಬೋದು. ಕೇವಲ ಒಂದು ವಿಳೆದೆಲೆನಲ್ಲಿ. ಇದು ಖಂಡಿತವಾಗ್ಲೂ ನನಗೆ ನಡೆದಿದೆ. ಇದರಲ್ಲಿ ನನಗೆ ಪರಿಹಾರ ಸಿಕ್ಕಿದೆ. ಹಾಗಾಗಿ ಈ ಒಂದು ವಿಡಿಯೋನ ನಾನು ತಿಳಿಸ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಪರಿಹಾರ. ಇದಕ್ಕೆ ಬೇಕಾಗಿರೋ ವಸ್ತುಗಳು ಅಷ್ಟೇ ತೀರಾ ನಮ್ಮ ಮನೆಯಲ್ಲೇ ಉಪಯೋಗಿಸುವಂತಹ ವಸ್ತುಗಳು. ಇದಕ್ಕೆ ಏನು ಖರ್ಚಾಗೋದಿಲ್ಲ. ಕೇವಲ ಮನೆಯಲ್ಲಿರುವಂತಹ ವಸ್ತುಗಳನ್ನು ಬಳಸಿ ನಿಮ್ಮ ಒಂದು ಹಣಕಾಸಿನಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ನೀವು ಈ ಪರಿಹಾರ ಮಾಡ್ಕೊಳ್ಬಹುದು. ಮೊದಲಿಗೆ ಇದಕ್ಕೆ ಬೇಕಾಗಿರೋದು ವೀಳ್ಯದೆಲೆ. ಏನು ನಾವು ದೇವರಿಗೆ ತಂದಿಡ್ತೀವಿ ಆ ಒಂದು ವೀಳ್ಯದೆಲೆನ ನಾವು ಬಳಸಬೇಕಾಗುತ್ತೆ. ವೀಳ್ಯದೆಲೆ ಹಚ್ಚ ಹಸಿರಾಗಿರಬೇಕು, ಎಲ್ಲೂ ಅರ್ಧೋಗಿರಬಾರ್ದು. ದೇವಿಗೆ ಯಾವ ರೀತಿ ಒಂದು ಒಳ್ಳೆ ವೀಳ್ಯದೆಲೆ ಇಟ್ಟಿರ್ತೀವಿ ಅದೇ ರೀತಿಯಾದಂತಹ ವೀಳ್ಯದೆಲೆ ತೊಗೋಬೇಕಾಗುತ್ತೆ. ಅದಾದ ನಂತರ ನಮಗೆ ಒಂದು ನಾಣ್ಯ ಬೇಕಾಗುತ್ತೆ. ಒಂದು ರೂಪಾಯಿ ನಾಣ್ಯ ಸಾಕಾಗುತ್ತೆ. ಇಲ್ಲಿ ನೀವು 5 ರೂಪಾಯಿ ಇಡೋದು, 2 ರೂಪಾಯಿ ಇಡೋದು, ಈ ರೀತಿ ನಿಮಗೆ ಕ್ವೆಶನ್ಸ್ ಇರುತ್ತೆ. ಎಷ್ಟು ರೂಪಾಯಿ ನಾಣ್ಯ ಇಡಬೇಕು ಅಂತ. ನೀವು 1 ರೂಪಾಯಿ ಅಥವಾ 5 ರೂಪಾಯಿ ಅಥವಾ 11 ರೂಪಾಯಿ ಈ ರೀತಿ ಇಡಬೇಕು. 2 ರೂಪಾಯಿ, 4 ರೂಪಾಯಿ, 6 ರೂಪಾಯಿ ಈ ರೀತಿ ನಂಬರಲ್ಲಿ ನೀವು ಇಡಬೇಡಿ. ಬೆಸ ಸಂಖ್ಯೆ ಅಂದರೆ 1, 3, 5, 7, 11 ಈ ರೀತಿ ಇಡಬೇಕಾಗುತ್ತೆ. 1 ರೂಪಾಯಿ ಇಡಿ ಸಾಕಾಗುತ್ತೆ. ಒಂದು ನಾಣ್ಯ, ಒಂದು ವೀಳ್ಯದೆಲೆ ಇಷ್ಟು ಇಡಬೇಕಾಗುತ್ತೆ. ನಾಣ್ಯ ಏನಕ್ಕಂತಂದರೆ ನಾವಿದು ಮಾಡ್ತಾ ಇರೋದು ಹಣಕಾಸಿನ ಒಂದು ಪರಿಹಾರಕ್ಕಲ್ವ. ನಮ್ಮ ಮನೇಲಿ ಏನಾದರೂ ದುಡ್ಡು ತೊಂದರೆ ಆಗ್ತಾ ಇದ್ದರೆ ಅದಕ್ಕೆ ಪರಿಹಾರ. ಹಾಗಾಗಿ ನಾಣ್ಯ ತುಂಬ ಮುಖ್ಯ ಆಗುತ್ತೆ, ಅದನ್ನು ಮಿಸ್ ಮಾಡಬೇಡಿ. ಇದಾದ ನಂತರ ನಮಗೆ ಬೇಕಾಗಿರೋದು ಏಲಕ್ಕಿ ಎಷ್ಟು ತೊಗೋಬೇಕು ಅಂತಂದರೆ ನೀವು 3, 5, 1 ಈ ರೀತಿ ತೊಗೋಬಹುದು. ಎಲ್ಲೂ 2, 4, 6, 8 ಈ ರೀತಿ ಎಲ್ಲ ಇಡೋದಕ್ಕೆ ಹೋಗಬೇಡಿ. ಯಾವತ್ತೇ ಆದರೂ 1, 3, 5 ಈ ರೀತಿ ನಂಬರ್ನ ಫಾಲೋ ಮಾಡಿ. ನಾನಿಲ್ಲಿ 3 ತೊಗೊಳ್ತಾ ಇದ್ದೀನಿ. ನೀವು 5 ಇಡ್ಬೋದು, 1 ಆದರೂ ಇಡ್ಬೋದು. 3 ಏಲಕ್ಕಿನ ತೊಗೊಳ್ತಾ ಇದ್ದೀನಿ. ಏಲಕ್ಕಿನೂ ತುಂಬ ಶ್ರೇಷ್ಠ, ನಾವು ಅಡುಗೆಗೆ ಬಳಸ್ತೀವಿ. ಏಲಕ್ಕಿ ಇಟ್ಟರೆ ನಿಮಗೆ ಯಾವುದೇ ಒಂದು ದೃಷ್ಟಿ ಎಲ್ಲ ಇರುತ್ತೆ, ಪರಿಹಾರ ಸಿಗುತ್ತೆ. ಆಮೇಲೆ ಒಂದು ಕರ್ಪೂರ ತೊಗೊಂಡಿದ್ದೀನಿ. ಕರ್ಪೂರನೂ ನಾನು ಹೇಳ್ದಾಗೆ 1, 3, 5 ಎಷ್ಟಾದರೂ ತೊಗೊಳ್ಳಿ. ನಾನು 1 ಕರ್ಪೂರ ತೊಗೊಳ್ತಾ ಇದ್ದೀವಿ. ದೇವರಿಗೆ ಪೂಜೆಗೆಲ್ಲ ಬಳಸ್ತೀವಿ, ತುಂಬ ಶ್ರೇಷ್ಠ ಇದು ಕರ್ಪೂರ. ಹಾಗಾಗಿ ಕರ್ಪೂರನ ಇಡಿ. ಒಂದು ನಾಣ್ಯ, ಏಲಕ್ಕಿ, ಕರ್ಪೂರ ಇಷ್ಟು ಐಟಮ್ಸ್ನ ನಾನು ತೊಗೊಳ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಮನೆಯಲ್ಲೇ ಸಿಕ್ಬಿಡುತ್ತೆ, ಏನೂ ಖರ್ಚಿಲ್ಲ ನಿಮಗೆ. ನಿಮ್ಮ ಮನೇಲಿ ಏನಾದರೂ ಹಣಕಾಸಿನ ಒಂದು ತೊಂದರೆ ಜಾಸ್ತಿ ಆಗ್ತಾ ಇದೆ, ಎಷ್ಟೋ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಾ, ತೀರ್ಸೋದಕ್ಕಾಗ್ತಾಯಿಲ್ಲ, ಅಥವಾ ದುಡಿತಾ ಇದ್ದೀರಾ ಚೆನ್ನಾಗಿ, ದುಡ್ಡೆಲ್ಲ ನಿಮ್ಮ ಮನೆಗೆ ಬರ್ತಾ ಇದೆ, ಆದರೆ ತೊಂದರೆ ಬಂದಿದ್ದ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ. ಏನೇ ಮಾಡಿದ್ರೂ ಖರ್ಚು. ನೀವು 20,000 ದುಡಿದ್ರೂ ಖರ್ಚು, ಸಂಬಳ ಜಾಸ್ತಿ ಆಗಿರುತ್ತೆ, 40,000 ಆಗಿರುತ್ತೆ, ಆದರೂ ಖರ್ಚು ಅಂದರೆ ಖರ್ಚು. ಎಷ್ಟು ದುಡಿದ್ರೂ ನಿಲ್ತಾ ಇಲ್ಲ ಅಂತಂದರೆ ದೃಷ್ಟಿ ಆಗಿರುತ್ತೆ, ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಹಾಗಾಗಿ ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಈ ಪರಿಹಾರದ ನೀವು ಮಾಡಿಕೊಂಡ್ರೆ ತಂತಾನೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಇದನ್ನೊಮ್ಮೆ ಟ್ರೈ ಮಾಡಿ. ನಂತರ ಬೇಕಾಗಿರುವಂತಹ ಐಟಮ್ಮು ಲವಂಗ. ಲವಂಗ ಎಷ್ಟು ತೊಗೊಂಡಿದ್ದೀನಿ ಅಂದರೆ 5 ತೊಗೊಂಡಿದ್ದೀನಿ. ಲವಂಗನಲ್ಲಿ ಮೊಗ್ಗಿರಬೇಕು. ಮೊಗ್ಗು ಅಂದರೆ ಮುಂದೆಗಡೆ ತೊಟ್ಟಿರುತ್ತಲ್ಲ ಅಲ್ಲಿ ಮೊಗ್ಗಿರಬೇಕಾಗುತ್ತೆ. ಅಂತಹ ಒಂದು 5 ಲವಂಗ ತೊಗೊಂಡಿದ್ದೀನಿ. 5 ಲವಂಗ ನೀವು ತೊಗೋಬೋದು, 3 ಆದರೂ ತೊಗೋಬೋದು, 1 ಆದರೂ ತೊಗೋಬೋದು, ಎಷ್ಟಾದರೂ ತೊಗೋಬೋದು, ಆಡ್ ನಂಬರಲ್ಲಿ ಇರಬೇಕು. ನಾನಿಲ್ಲಿ 5 ಲವಂಗ ತೊಗೊಂಡಿದ್ದೀನಿ. ಈ ಏಲಕ್ಕಿ, ಕರ್ಪೂರ ಅಥವಾ ಲವಂಗ ಇದೆಲ್ಲ ದೃಷ್ಟಿ ನಿವಾರಣೆ ಮಾಡುತ್ತೆ. ಒಂದು ವೀಳ್ಯದೆಲೆ ಮೇಲೆ ನಾವು ಒಂದು ನಾಣ್ಯ ಇಟ್ಟು ಈ 3 ಐಟಮ್ ಬಳಸಿದಾಗ, ನಾಣ್ಯ ಅಂದರೆ ಲಕ್ಷ್ಮೀ ಸ್ವರೂಪ. ನಿಮ್ಮಲ್ಲಿ ಏನು ತೊಂದರೆ ಆಗ್ತಾ ಇರುತ್ತೆ, ಈ ಕರ್ಪೂರ, ಏಲಕ್ಕಿ, ಲವಂಗ ಎಲ್ಲ ನಿಮ್ಮ ದುಡ್ಡಿನ ದೋಷ ಏನಿರುತ್ತೆ, ದೃಷ್ಟಿಯಿಂದ ಆಗ್ತಾ ಇರುತ್ತೆ ಅಥವಾ ಹೊಟ್ಟೆ ಕಿಚ್ಚಿಂದ ಆಗ್ತಾ ಇರುತ್ತೆ, ಏನಾದರೂ ಒಂದು ಅಥವಾ ನಿಮ್ಮ ಜಾತಕದಲ್ಲಿ ಏನಾದರೂ ತೊಂದರೆ ಆಗ್ತಿರುತ್ತೆ, ಈ ರೀತಿ ಯಾವುದಾದ್ರೂ ಒಂದು ಏನೇ ಒಂದು ಕಾರಣದಿಂದ ದೃಷ್ಟಿಯಿಂದ ನಿಮ್ಮ ಹಣಕಾಸು ನಿಲ್ತಾ ಇಲ್ಲ, ಅಥವಾ ಎಷ್ಟೇ ಕಷ್ಟಪಟ್ಟು ದುಡಿತೀನಿ ಅಂತಂದ್ರೂ ಕೆಲಸ ಸಿಗ್ತಾ ಇರಲ್ಲ, ಒಬ್ಬೊಬ್ಬರಿಗೆ ಚೆನ್ನಾಗಿ ಓದಿರ್ತೀರ ಕೆಲಸ ಸಿಗ್ತಾ ಇರಲ್ಲ, ಅಥವಾ ಯಾರೋ ಒಬ್ಬರು ನಿಮ್ಮ ನಂಬಿಕೆ ಇಟ್ಟು ದುಡ್ಡು ಕೊಟ್ಟಿರ್ತೀರ ಅವರು ಕೊಡ್ತಾನೆ ಇರಲ್ಲ. ಏನೇ ಒಂದು ದುಡ್ಡಿನ ದೋಷ ಆಗಿರ್ಬೋದು, ಅಥವಾ ಅದು ತಂತಾನೇ ಪರಿಹಾರ ಆಗಿರುತ್ತೆ. ಯಾರಾದರೂ ಸಾಲ ಇಸ್ಕೊಂಡಿದ್ರೆ ಅವರೇ ತಂದು ಕೊಡ್ತಾರೆ. ಅಥವಾ ನೀವೇನಾದರೂ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ರೆ, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕಾರಣಕ್ಕೆ ನಿಮಗೆ ದುಡ್ಡು ಬೇಕು, ಸಿಗ್ತಾ ಇಲ್ಲ, ಯಾರೂ ಸಹಾಯ ಮಾಡ್ತಿಲ್ಲ, ಲೋನ್ ಸಿಗ್ತಾ ಇಲ್ಲ, ಅಥವಾ ಗೊತ್ತಿರೋರು ಕೊಡ್ತಾಯಿಲ್ಲ ಅಂದರೆ ನಿಮಗೆ ಸಹಾಯ ಯಾವುದಾದ್ರೂ ಒಂದು ರೂಪದಲ್ಲಿ ಸಿಗುತ್ತೆ. ಹಾಗಾಗಿ ಇಷ್ಟು ಐಟಮ್ಗಳನ್ನು ನೀವು ಪರಿಹಾರಕ್ಕೆ, ಒಂದು ವೀಳ್ಯದೆಲೆ ಜೊತೆಗೆ ಈ 4 ಐಟಮ್ಗಳು ಏನು ಹೇಳಿದ್ದೀನಿ, ಒಂದು ನಾಣ್ಯ, ಏಲಕ್ಕಿ,
ಲವಂಗ ಮತ್ತು ಕರ್ಪೂರ ಇಷ್ಟು ಐಟಮ್ಗಳನ್ನು ನೀವು ಒಂದು ಎಲೆ ಮೇಲೆ ಹಾಕಿ ಇಡಬೇಕಾಗುತ್ತೆ. ಇಷ್ಟು ಹಾಕಿ ನೀವು ಲಕ್ಷ್ಮೀ ದೇವರಲ್ಲಿ ಪ್ರಾರ್ಥನೆ ಶುರು ಮಾಡ್ಕೋಬೇಕು. ಏನಾದರೂ ನಿಮ್ಮ ಕಷ್ಟ ಏನಿದೆ ಅಂದರೆ ನೀವು ಏನಕ್ಕೆ ದುಡ್ಡು, ಸೊ ದುಡ್ಡು ಎಲ್ಲ ತುಂಬ ಕಾರಣಾಂತರದಿಂದ ಬೇಕಾಗುತ್ತೆ. ದುಶ್ಚಟಗಳಿಗೂ ದುಡ್ಡು ಬೇಕು, ಒಳ್ಳೆ ಚಟಗಳಿಗೂ ದುಡ್ಡು ಬೇಕು. ನೀವು ಏನಕ್ಕೆ ಬೇಕು ಅಂದ್ಕೊಳ್ತಿರೋ ಕಾರಣ ದೇವರಿಗೆ ಅರ್ಥ ಆಗುವಂತೆ, ದೇವರಿಗೆ ಮುಟ್ಟುವಂತೆ ನೀವು ಬೇಡ್ಕೋಬೇಕಾಗುತ್ತೆ. ಅದು ಒಳ್ಳೆ ಕಾರಣಕ್ಕಾಗಿ ಅಥವಾ ನಿಮಗೆ ಯಾರಾದರೂ ಮೋಸ ಮಾಡ್ತಾ ಇದ್ದಾರಾ ತಗೊಂಡು, ಈ ರೀತಿ ಒಳ್ಳೆ ಕಾರಣ ಏನು ಅನ್ನೋದು ನೀವು ಒಳ್ಳೆ ಭಕ್ತಿಯಿಂದ ದೇವರಿಗೆ ಅರ್ಥ ಮಾಡಿಸೋ ಥರ ಹೇಳಿ ಅಷ್ಟನ್ನು ಒಂದು ಬಟ್ಟೆಯಲ್ಲಿ ಕಟ್ಟಬೇಕು. ಸೊ ಅದಕ್ಕೆ ನಾನು ಒಂದು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆ ಅಥವಾ ಅರಿಶಿನ ಬಟ್ಟೆ ಈ ರೀತಿ ತಗೊಳ್ಳಿ. ಅರಿಶಿನ ಕುಂಕುಮ ಯಾವ ಕಲರ್ ಇರುತ್ತೆ, ಅರಿಶಿನ ರೆಡ್ ಕಲರ್, ಯೆಲ್ಲೋ ಕಲರ್, ಈ ಹಳದಿ ಬಣ್ಣ, ಕೆಂಪು ಬಣ್ಣ, ಈ ಕಲರ್ಗಳಿರುತ್ತೆ. ಅಥವಾ ಬಿಳಿ ವಸ್ತ್ರ ಆದರೂ ಸರಿ, ಇಷ್ಟು ಯಾವುದಾದ್ರೂ ಬಣ್ಣ ನೀವು ತೊಗೊಂಡು, ಹಸಿರಾದರೂ ಸರಿ ಪರವಾಗಿಲ್ಲ, ಯಾವುದಾದ್ರೂ ಬಟ್ಟೆ ತಗೊಂಡು, ನಾನು ಕೆಂಪು ಬಟ್ಟೆ ತೊಗೊಂಡಿದ್ದೀನಿ. ನಾವು ಹೇಳಿರುವಂಥ ಇಷ್ಟು ಐಟಮ್ ವೀಳ್ಯದೆಲೆ ಏನಿದೆ ಅದನ್ನು ನೀಟಾಗಿ ಮಡ್ಚ್ಕೋಬೇಕಾಗುತ್ತೆ. ಸೊ ನೀಟಾಗಿ ಮಡಚಿ, ತುಂಬ ಟೈಟೆಲ್ಲ ಮಾಡಬೇಡಿ, ವೀಳ್ಯದೆಲೆ ಮುರಿದೋಗ್ಬಿಡುತ್ತೆ. ಹಾಗಾಗಿ ಈ ಸಾಫ್ಟಾಗಿ ನೀಟಾಗಿ ಮಡ್ಚ್ಕೊಂಡು ಈ ಕೆಂಪು ಒಂದು ಬಟ್ಟೆನಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಕಟ್ಕೋಬೇಕಾಗುತ್ತೆ. ನೀಟಾಗಿ ಒಂದು ಗಂಟು ಕಟ್ಟಿ ನೀಟಾಗಿ ಅದರಲ್ಲಿ ಭದ್ರವಾಗಬೇಕು. ಇಷ್ಟು ಐಟಮು ಒಂದು ಕಡೆ ಸೇರಿ ಭದ್ರ ಆದಾಗ ಲಕ್ಷ್ಮಿ ಏನಿದೆ ಆ ಒಂದು ನಾಣ್ಯ, ವೀಳ್ಯದೆಲೆ ಪೂಜೆಗೆ ಬಳಸುವಂತಹ ವಸ್ತು, ಏಲಕ್ಕಿ, ಲವಂಗ ಆಗಿರ್ಬೋದು ಅಥವಾ ಕರ್ಪೂರ ಎಲ್ಲ ದೃಷ್ಟಿಯ ನಾಣ್ಯದ ಜೊತೆಗೆ ಸೇರಿ ಭದ್ರವಾಗಿ ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಒಂದು ಮುಡಿಪು ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ ಆ ಬೇಡಿಕೆ ಈ ಒಂದು ವಸ್ತ್ರದಲ್ಲಿ ಮುಡಿಪಾಗಿರುತ್ತೆ. ಇದು ನೀವು ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ದೇವ್ರ ಮುಂದೆ ಇಟ್ಟು ನೀವು, ಈಗ ನಾವು ಏನಾದರೂ ಹರಕೆ ಕಟ್ತೀವಲ್ಲ ಅದೇ ರೀತಿ ಅಂತ ಅಂದ್ಕೊಳ್ಬಹುದು. ಈ ರೀತಿ ಕಟ್ಟಿ ದೇವರ ಮುಂದೆ ಇಟ್ಟು ನೀವು ಪೂಜೆ ಮಾಡಿ. ಶುಕ್ರವಾರ ಅಥವಾ ನಿಮ್ಮ ಮನೆ ದೇವರಿನ ವಾರ ಏನಿದೆ ಆ ದಿನ ಮಾಡಿ. ಆಮೇಲೆ ಶುಕ್ರವಾರ ಲಕ್ಷ್ಮಿಗೆ ಪ್ರಿಯವಾದಂತಹ ದಿನ, ಆ ದಿನನಾದರೂ ಮಾಡಿ. ಪ್ರತಿ ವಾರ ಪೂಜೆ ಮಾಡ್ತಾ ಬನ್ನಿ. ಸೊ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ. ನೀವೇನಾದರೂ ವ್ಯವಹಾರ ನಡೆಸ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಖಜಾನೆ ಏನಿರುತ್ತೆ, ಕಾಸು ಎಲ್ಲಿಡ್ತೀರಾ ಅದರ ಬಾಕ್ಸಲ್ಲಿ ಇಟ್ಕೊಳ್ಳಿ. ಅಥವಾ ದೇವರ ಮುಂದೆ ಇಟ್ಟು, ಮನೆಯಲ್ಲೇ ಏನಾದರೂ ದೇವ್ರ ಮುಂದೆ ಇಟ್ಟು ಮಾಡಿದ್ರೂ ಸಾಕು. ಸೊ ಇಷ್ಟು ಮಾಡಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮದೇನು ಪ್ರಾಬ್ಲಮ್ ಇದೆ, ಏನಕ್ಕೆ, ಯಾವ ಒಂದು ಕಾರಣಕ್ಕೆ ನಿಮಗೆ ಈ ರೀತಿ ಆಗ್ತಿದೆ ಅಂದರೆ ಯಾರಾದರೂ ಮೋಸ ಮಾಡ್ತಿದ್ದಾರಾ, ಅಥವಾ ನೀವು ಯಾರಿಗಾದ್ರೂ ಕೊಟ್ಟು ಇನ್ನೂ ಬರ್ತಾ ಇಲ್ವಾ, ಅಥವಾ ನಿಮಗೆ ದುಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ವಾ, ಇದೆಲ್ಲ ನೀಟಾಗಿ ದೇವರಲ್ಲಿ ಬೇಡಿಕೊಂಡು ಇದನ್ನು ನೀವು ಮಾಡ್ತಾ ಬರಬೇಕು. ಪ್ರತಿ ವಾರ ಮಾಡ್ತಾ ಬಂದರೆ ಪರಿಹಾರ ತಂತಾನೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಈ ಒಂದು ಪರಿಹಾರನ ನೀವು ಟ್ರೈ ಮಾಡಿ, ನೀವೇ ಹೇಳ್ತೀರಾ ಇದು ಸಾಲ್ವ್ ಆಗಿರುತ್ತೆ ಅಂತ. ಅಥವಾ ಯಾರೆಲ್ಲ ಆಲ್ರೆಡಿ ಇದನ್ನು ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ಬೇರೆ ಜನಕ್ಕೆ ಉಪಯೋಗ ಆಗುತ್ತೆ. ಈ ಒಂದು ಪರಿಹಾರ ನಿಮಗೆ ಒಳ್ಳೆಯದಾಗ್ತಾ ಅಂತ ಬಯಸ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.